ಇಲ್ಲದೇ ಪ್ರತಿದಿನ 2 ಸರ್ತಿ ನೀವು ಮಾಡಿದ್ರೆ ಮನೆಯಲ್ಲಿರುವಂಥ ಅರ್ಶನ ನಮ್ಗೆ ಆಗಿ ಬರಲ್ಲ, ಕಸ್ತೂರಿ ಅರ್ಶನ ಆಗಿ ಬರಲ್ಲ ಅನ್ನೋರು, ಮುಖದಲ್ಲಿರುವಂಥ ಕಪ್ಪು ಕಲೆ, ಬಂಗು, ಅನ್ಯವಾನ್ ಸ್ಕಿನ್ ಟೋನ್ ಏನೈತಿ ಎಲ್ಲಾನು ಹೊಡೆದೊಡಿಸುವಂಥ ಒಂದು ಸುಲಭವಾಗಿರುವಂಥ ಮನೆಮದ್ದನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಹೌದು ಫ್ರೆಂಡ್ಸ್, ಇನ್ನು ಮುಂದೆ ಮತ್ತೆ ನಾನು ಒಳ್ಳೊಳ್ಳೆ ಸ್ಕಿನ್ ಕೇರು, ಹೇರ್ ಕೇರು ಮತ್ತು ಹೆಲ್ತ್ ಕೇರ್ ವಿಡಿಯೋಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ವಿಡಿಯೋನ ನೋಡ್ತಾ ಇರಿ, ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಪಿಗ್ಮೆಂಟೇಷನು ಅಥವಾ ಬಂಗು ಇದಕ್ಕೋಸ್ಕರ ಎಷ್ಟು ಔಷಧಿ ಹಾಕಿದ್ರು, ಏನೋ ಒಂದು ಕೆಮಿಕಲ್ ಕ್ರೀಮ್ ಆಗಲಿ, ಡಾಕ್ಟರ್ ತೋರಿಸಿದ್ರು ಆಗಲಿ, ಆಮೇಲೆ ಮನೆಯಲ್ಲಿ ಯಾವುದೇ ರೀತಿ ಹೋಮ್ ರೆಮಿಡಿಗಳನ್ನ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಂದು ಗೊಂದಲದಲ್ಲಿದ್ದೀರಾ. ಇವತ್ತು ನಾನೊಂದು ಒಳ್ಳೆಯ ಫೇಸ್ ಪ್ಯಾಕನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಬಹಳಷ್ಟು ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೀವು ಒಂದು ಫೇಸ್ ಪ್ಯಾಕನ್ನು ಹಾಕೋಬಹುದು. ಅಷ್ಟೇ ಒಳ್ಳೆ ಒಂದು ರಿಸಲ್ಟ್ ಅನ್ನು ಕೊಡುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಎಷ್ಟೋ ವಿಡಿಯೋ ಒಳಗೆ ಈ ಮುಲೇಟಿ ಪೌಡರ್ ಬಗ್ಗೆ ನಾನು ಹೇಳ್ಕೊಂತಾನೆ ಬಂದಿದ್ದೀನಿ. ಆ ಮುಲೇಟಿ ಪೌಡರ್ ಅನ್ನೋದೇನೈತಿ, ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆನ ಬಂಗಿಗೋಸ್ಕರ ಒಂದು ಹೇಳಿ ಮಾಡಿಸುವಂಥ ಔಷಧಿ ಅಂದರೆ ಈ ಮುಲೇಟಿ ಪೌಡ್ರು. ಈ ಮುಲೇಟಿ ಪೌಡರ್ ಜೊತೆಗೆ ಇನ್ನೊಂದಷ್ಟು ಶಕ್ತಿಯುತವಾಗಿರುವಂಥ ಒಂದಷ್ಟು ಆಯುರ್ವೇದಿಕ್ ಪೌಡರ್ಗಳನ್ನ ಹಾಕಿ ನಾವು ಫೇಸ್ ಪ್ಯಾಕನ್ನು ಹಾಕೊಂಡಾಗ ಇನ್ನೂ ನಮಗೆ ಒಳ್ಳೆ ರಿಸಲ್ಟ್ ಬರೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ನಾನು. ಆ ಫೇಸ್ ಪ್ಯಾಕನ್ನು ನೀವು ಪ್ರತಿದಿನಾನು ಹಚ್ಕೊಂಡ್ರು ನಡೀತೈತಿ. ಇಲ್ಲ ಅಂತ ಅಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ನೀವು ಒಂದು ಫೇಸ್ ಪ್ಯಾಕನ್ನು ಹಾಕೋಬಹುದು. ನೀವು ಟ್ರೈ ಮಾಡ್ರಿ, ಒಂದು ದಿನ ಹಚ್ಚಿ 2 ದಿನ ಹಚ್ಚಿ ಅಲ್ಲಿಗೇನು ಸ್ಟಾಪ್ ಮಾಡಕ್ಕೆ ಹೋಗ್ಬೇಡ್ರಿ. ಕಂಟಿನ್ಯೂ ಆಗಿ ನೀವು ಹಚ್ಕೊಂಡು ಬಂದಾಗ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ. ಬಹಳಷ್ಟು ಜನ ನನಗೆ ಫೋನ್ ಮಾಡ್ತಾರೆ, ಅಂದ್ರೆ ಪಿಗ್ಮೆಂಟೇಷನ್ ಪೌಡರ್ ತೊಗೊಳೋದಕ್ಕೋಸ್ಕರ ಫೋನ್ ಮಾಡಿದ್ರು ಹೇಳ್ತಾರೆ, ಇಲ್ಲ ನಾವು ಮುಲೇಟಿ ಪೌಡ್ರು ಮೊಸರು ಹಚ್ಚಿದಾಗಿಂದ ನಮ್ಮ ಸ್ಕಿನ್ ಒಂದು ಸ್ವಲ್ಪ ಲೈಟ್ ಆಗೈತಿ, ಆಮೇಲೆ ಬಂಗು ಅನ್ನೋದು ಸ್ವಲ್ಪ ಲೈಟ್ ಆಗ್ತಾ ಬರ್ತೈತಿ. ಅದಕ್ಕೋಸ್ಕರ ನೀವೆಲ್ಲ ಪೌಡರ್ನ ಮುಲೇಟಿ ಪೌಡರ್ ಜೊತೆಗೆ ನೀವು ಒಂದಷ್ಟು ಪ್ರಾಡಕ್ಟ್ಗಳನ್ನ ಹಾಕಿ ಅದರೊಳಗೆ ನೀವು ಪೌಡರ್ನ ರೆಡಿ ಮಾಡಿದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ನಿಮ್ಮ ಹತ್ರ ಪೌಡರ್ ತೊಗೊಳಕೊಂತೀವಿ ಅಂತ ಹೇಳಂದು ನನ್ನ ಹತ್ರ ತೊಗೊಂತೀರಾ. ಅಂದ್ರೆ ನಾನು ಇಲ್ಲಿ ಪೌಡರ್ ತೊಗೊಳೋದ್ರ ಬಗ್ಗೆ ಏನು ಮಾತಾಡಕೊಂತಿಲ್ಲ. ಮುಲೇಟಿ ಪೌಡರ್ನ ಪ್ಯಾಕನ್ನು ಹಾಕುವಾಗ ಅವ್ರು ಸಿಕ್ಕಂಥ ರಿಸಲ್ಟು ಅಂದ್ರೆ ಈ ಪಿಗ್ಮೆಂಟೇಷನ್ ಸ್ವಲ್ಪ ನಮಗೆ ಲೈಟ್ ಆಗಿ ಕಾಣಿಸ್ತೈತಿ, ಲೈಟ್ ಆಗ್ತಾ ಬರ್ತಾ ಐತಿ, ನಮ್ಮ ಸ್ಕಿನ್ ಬ್ರೈಟ್ ಆಗೈತಿ ಅಂತ ಹೇಳಂದು ಹೇಳಿ ನನ್ನ ಹತ್ರ ಪೌಡರ್ನ ತೊಗೊಳ್ತೀವಿ. ಅದಕ್ಕೋಸ್ಕರ ನಿಮ್ಮ ಪೌಡರ್ ತೊಗೊಳಕ್ಕೆ ಆಗಂಗಿಲ್ಲ, ನಾನು ಹೇಳುವಂಥ ಒಳ್ಳೊಳ್ಳೆ ಈ ಹೋಮ್ ರೆಮಿಡಿಗಳದಾವಲ್ಲ ಅವನ್ನ ನೀವು ಟ್ರೈ ಮಾಡ್ಕೊತ ಬಂದ್ರೆ ಸಾಕು, ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಆದ್ರೆ ಪೇಷನ್ಸ್ ಇಂತ ನಾವು ಈ ಒಂದು ಫೇಸ್ ಪ್ಯಾಕನ್ನು ಹಾಕೊಂತ ಬಂದ್ರೆ ಮಾತ್ರ ಪಕ್ಕ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಂದ್ರೆ ನಾನು ಹೇಳ್ತೀನಿ. ಯಾಕಂತ ಅಂದ್ರೆ ನನಗೂ ಬೇಕಾದಷ್ಟು ಪಿಗ್ಮೆಂಟೇಷನ್ ಪೂರ್ತಿ ನನ್ನ ಫೇಸ್ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡ್ಕೊಂಡು ನನ್ನಷ್ಟು ನನಗೆ ಬೇಜಾರು ಅನಿಸಿತ್ತು. ಅಷ್ಟು ಪೂರ್ತಿಯಾಗಿ ಬ್ಲ್ಯಾಕ್ ಆಗಿತ್ತು ನನ್ನದು. ನಾನು ಈ ಒಂದು ಯಾವಾಗ ಈ ಮುಲೇಟಿ ಪೌಡರ್ ಮೊರೆ ಹೋದೆ, ಈ ಆಯುರ್ವೇದಿಕ್ಗಳ ಮೊರೆ ಹೋದೆ, ಯಾವಾಗಿಂದ ನನಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗ್ತಾ ಬಂತು. ಇವತ್ತು ನಾನು ನಿಮ್ಮ ಎದುರಿಗೆ ಇಷ್ಟು ಕಾನ್ಫಿಡೆಂಟ್ಲಿ ಮಾತಾಡ್ತೀನಿ ಅಂತಂದ್ರೆ ಅದು ನನಗೆ ಕೊಟ್ಟಂಥ ರಿಸಲ್ಟಿಗೋಸ್ಕರ ನೀವು ಈ ಒಂದು ಫೇಸ್ ಪ್ಯಾಕನ್ನು ಹಾಕ್ರಿ, ನಿಮಗೂ ಒಳ್ಳೆ ರಿಸಲ್ಟ್ ಐತಿ ಅಂತ ಹೇಳಂದು ನಾನು ಅಷ್ಟೊಂದು ಕಾನ್ಫಿಡೆಂಟ್ಲಿಂದ ಹೇಳ್ತೀನಿ. ಈಗ ನನ್ನ ಹತ್ರ ನನಗೇನು ಪಿಗ್ಮೆಂಟೇಷನ್ ಇರಲಿಲ್ಲಪ್ಪ, ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಬಂದಿದ್ರೆ ಅದು ನನ್ನ ಮನಸ್ಸಿಗೂ ಇಷ್ಟ ಆದ್ರೂ ನಾವು ಎದುರಿಗೆ ಸುಳ್ಳು ಹೇಳ್ತೀವಿ ಅಂದ್ರೂ ನಮ್ಮ ಒಂದು ಆತ್ಮಸಾಕ್ಷಿ ಅನ್ನೋದು ಇರ್ತೈತಿ. ನೀವು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಂದ್ರೆ ನಮಗದು ಚುಸ್ತಾ ಇರ್ತೈತಿ. ಅದು ನನಗೆ ಇಷ್ಟ ಇಲ್ಲ. ಇದ್ದಂಗೆನೆ ನಾನು ನಿಮ್ಮ ಎದುರಿಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ, ಹೇಳ್ತೀನಿ ಕೂಡ. ಈಗ ನನ್ನ ಸ್ಕಿನ್ ನೋಡಿದವರು ನಿಜವಾಗ್ಲೂ ಪಿಗ್ಮೆಂಟೇಷನ್ ನಿನ್ನ ಮುಖದ ಮೇಲೆ ಎಷ್ಟೊಂದು ಬಂಗಿತ್ತು, ಎಲ್ಲ ಕಡಿಮೆ ಆಗೈತಲ್ಲ, ಎಲ್ಲ ಕ್ಲಿಯರ್ ಆಗೈತಲ್ಲ, ಚೆನ್ನಾಗಿ ಕಾಣಿಸೋದೈತೆ ಅಂತ ಹೇಳಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ದುಡ್ಡು ಕೊಟ್ಟು ನೀವು ಏನೇನೋ ಬೇರೆ ಹೋಗಿ ಫಾರ್ಮಸಿಗಳಿಗೆ ಹೋಗಿ ಔಷಧಿ ತೊಗೊಂಡ್ಬರೋದು, ಅದನ್ನ ಹಚ್ಚೋದು ಇದನ್ನ ಹಚ್ಚೋದು ಮಾಡೋದು ಬೇಡ. ನನ್ನ ಹತ್ರ ಕೂಡ ನೀವು ದುಡ್ಡು ಕೊಟ್ಟು ಪಿಗ್ಮೆಂಟೇಷನ್ ಪೌಡರ್ ತಗೋರಿ, ಸೋಪ್ ತಗೋರಿ, ಅಲ್ಲಿ ತಗೋರಿ ಅಂತ ನಾನು ಹೇಳೋದಿಲ್ಲ. ನೀವು ಬರೀ ಮನೆಯಲ್ಲಿ ನಾನು ಇವತ್ತು ಹೇಳುವಂಥ ಒಂದು ಹೋಮ್ ರೆಮಿಡಿನ ನೀವು ಪ್ರತಿದಿನ, ನಾನು ಫಸ್ಟಿಗೆ ಏನು ಹಾಕಿದೆ, ನೆಕ್ಸ್ಟ್ ಏನಾಗಿದೆ ಅದನ್ನ ಎರಡನ್ನೇ ನೀವು ಮಾಡ್ಕೊಂತ ಬರೀ 8 ದಿನ 15 ದಿನ ನೀವು ಒಂದು ಫಾಲೋ ಮಾಡ್ಕೊಂತ ಬಂದಿರಿ ಅಂದ್ರೆ ನೀವು ಫೇಸ್ ಪ್ಯಾಕ್ ಅನ್ನ ಒಂದಿನ ಬಿಟ್ಟು ಒಂದಿನ ಹಾಕ್ರಿ ನಡೀತೈತಿ. ಆದ್ರೆ ನಾನು ಫಸ್ಟ್ ಏನು ತೋರಿಸ್ತೀನಲ್ಲ ಅದನ್ನ ಮಾತ್ರ ಪ್ರತಿದಿನ ನೀವು 2 ಟೈಮ್ ಮಾಡ್ಕೊಂತ ಬಂದ್ರೆ ಸಾಕು. ನಿಮ್ಮ ಸ್ಕಿನ್ ನೀವು ಹೇಳಕ್ ನಿಮ್ಮಷ್ಟು ನಿಮಗೆ ನಂಬಕ್ಕಾಗಂಗಿಲ್ಲ, ನಿಜವಾಗ್ಲೂ ಅಷ್ಟು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ಆದ್ರೆ ನೀವು ಅದಕ್ಕೆ ಕಂಟಿನ್ಯೂ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಈಗ ಒಬ್ಬರು ಏನಂತಾರೆ, ನಮ್ಗೆ ಟೈಮ ಸಿಗಂಗಿಲ್ಲ ಅಂತಾರೆ. ನಾವು ಊಟ ಮಾಡೋದಕ್ಕೆ ಟೈಮ್ ಕೊಡ್ತೀವಿ, ಸ್ನಾನ ಮಾಡೋದಕ್ಕೆ ಟೈಮ್ ಕೊಡ್ತೀವಿ, ಪ್ರತಿದಿನ ದಿನನಿತ್ಯದ ಕೆಲಸಗಳಿಗೆ ನಾವು ಯಾವ ರೀತಿ ಟೈಮನ್ನು ಕೊಡ್ತೀವಿ ಅದೇ ರೀತಿ ನಮ್ಮ ಸ್ಕಿನ್ ಕೇರ್ಗೋಸ್ಕರ ನಾವು ಟೈಮನ್ನು ಕೊಡ್ಬೇಕಾಗತ್ತೆ. ನಿಮಗೋಸ್ಕರ ಟೈಮ್ ಕೊಡ್ರಿ. ಒಂದು 5 ನಿಮಿಷ, ಒಂದು 10 ನಿಮಿಷ, ಇದನ್ನು ಕಲಿಸೋದಕ್ಕೆ ಒಂದು 5 ನಿಮಿಷ ಹೋಗಲಿ, 2 ನಿಮಿಷ ಸಾಕು. ನೀವು ಅದನ್ನ ಕಲಿಸಿ ಪ್ಯಾಕ್ ಹಾಕಿ ಒಂದು 15 ನಿಮಿಷ ಬಿಟ್ರೆ 20 ನಿಮಿಷದ ಕೆಲಸ ನಿಮಗೆ ಮುಗಿದು ಹೋಗುತ್ತೆ. ಅಲ್ಲಿಗೆ 20 ನಿಮಿಷದಲ್ಲಿ ನಿಮ್ಮ ಸ್ಕಿನ್ ಕೇರು ಮುಗಿತೈತಿ. ಒಂದು ದಿನಕ್ಕೆ ಒಂದು 20 ನಿಮಿಷ ನಿಮಗೋಸ್ಕರ. ಆಮೇಲೆ ನೀವು ಪ್ಯಾಕ್ ಹಾಕೊಂಡು ನೀವು ಹಾಗೆ ಕುತ್ಕೊಳ್ಳೋದು ಬೇಡ, ನಿಮ್ಮ ಕೆಲಸ ನೀವು ಮಾಡ್ಕೊತೀರಿ. ನಿಮ್ಮ ಕೆಲಸನೂ ಹೋಗುತ್ತೆ, ನಿಮ್ಮ ಫೇಸ್ ಪ್ಯಾಕ್ ಹೋಗುತ್ತೆ, ನಿಮ್ಮ ಸ್ಕಿನ್ ಕೇರು ಆಗುತ್ತೆ. ಅದಕ್ಕೋಸ್ಕರ ನಿಮಗೋಸ್ಕರ ಒಂದು 5 ನಿಮಿಷ ನೀವು ಟೈಮ್ ಕೊಡ್ರಿ ಅಂತ ಹೇಳಂದು ನಾನು ಹೇಳ್ತೀನಿ. ಯಾಕಂತ ಅಂದ್ರೆ ಇದನ್ನೆಲ್ಲ ನಾನು ದಾಟಿ ಬಂದಿದ್ದೀನಿ. ನಮಗೋಸ್ಕರ ಒಂದು ಸ್ವಲ್ಪ ನಾವು ಟೈಮ್ ಕೊಟ್ವಿ ಅಂದ್ರೆ ನಮಗೊಂದು ಕಾನ್ಫಿಡೆಂಟು ಬರ್ತೈತಿ. ಅದಕ್ಕೋಸ್ಕರ ನಾನು ಇಷ್ಟು ಒತ್ತಿ ಹೇಳ್ತೀನಿ ಅಂದರೆ, ಯಾಕಂದರೆ ಎಲ್ಲ ತಾಯಂದ್ರು ಬರೀ ಮನೇಲಿ ತಮ್ಮ ಕೆಲಸಗಳಿಗೆ ಒತ್ತು ಕೊಡ್ತಾರ ಹೊರತು ತಮಗೋಸ್ಕರ ತಮ್ಮ ಆರೋಗ್ಯದ ಬಗ್ಗೆ, ತಮ್ಮ ಸ್ಕಿನ್ ಬಗ್ಗೆ ಕಾಳಜಿ ಮಾಡ್ಕೊಳಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಸ್ಕಿನ್ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕಾಳಜಿ ತಗೋರಿ ಅಂತ ಹೇಳೋದು ನನ್ನ ಒಂದು ಪರ್ಸ್ನಲ್ ಆಗಿರುವಂಥ ರಿಕ್ವೆಸ್ಟ್ ನಾನು ಕೇಳ್ಕೊತೀನಿ. ಬರೀ ಮಾತಾಡೋಕಂದ್ರೆ ಇಷ್ಟು ಮಾತಾಡ್ತಾ ಹೋಗ್ತೀನಿ, ನಾನು ಮಾತಾಡ್ತಾನೆ ಇರ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಅನ್ಸಿರೋದನ್ನು ನಾನು ನಿಮಗೆ ಹೇಳಿದೆ. ಇವಾಗ ನಾನು ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ದಯವಿಟ್ಟು ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಕ್ಕಂಥವು, ನಿಮ್ಗೆ ಸ್ವಲ್ಪ ನಿಮ್ಗೆ ನಾನು ಹಾಕುವಂಥ
ಮಾಡುವಂಥ ವಿಡಿಯೋಗಳು ಒಂದು ಸ್ವಲ್ಪನಾದರೂ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತದಾವ ಅಂತ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನು ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ಅದಕ್ಕೋಸ್ಕರ ಆವಾಗಲೇ ನೀವು ಸ್ಕಿನ್ ಕೇರನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ. ಅಷ್ಟೇ ಹೊಳಪಾಗಿರುವಂಥ ಕಲೆ ಮುಕ್ತವಾಗಿರುವಂಥ ನಾವು ಸ್ಕಿನ್ನನ್ನು ಪಡ್ಕೋಬೇಕಂತಂದರೆ ಈ ರೀತಿಯಾಗಿರುವಂಥ ಹೋಮ್ ರೆಮಿಡಿಗಳನ್ನ ನಾವು ಮಾಡಲೇಬೇಕಾಗುತ್ತೆ. ಬರೀ ಫೇಸ್ ಪ್ಯಾಕನ್ನು ಯಾವ ರೀತಿ ರೆಡಿ ಮಾಡಿದೆ ಅಂತೇಳಿ ನಾನು ತೋರಿಸ್ಕೊಡ್ತೇನೆ. ಪಿಗ್ಮೆಂಟೇಷನ್ ಆಯಿಲು, ಸೋಪು ಮತ್ತು ಪೌಡ್ರು ಬೇಕು ಅಂತ ಅನ್ನೋರು ನಾನು ಇಲ್ಲಿ ಕೊಡುವಂಥ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಬೇಕು ಅನ್ನೋರು ಮೆಸೇಜ್ ಮಾಡಿರಿ. ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಮೊಲೇಟಿ ಪೌಡರ್ ತೊಗೊಂಡಿದ್ದೀನಿ. ಮೊಲೇಟಿ ಪೌಡರ್ ಬಗ್ಗೆ ಬೇಕಾದಷ್ಟು ನಾನು ಹೇಳಿದ್ದೀನಿ. ಮುಖದಲ್ಲಿರುವಂಥ ಕಪ್ಪು ಕಲೆ, ಬಂಗು, ಅನ್ಯನ್ ಸ್ಕಿನ್ ಟೋನ್ ಏನೈತಿ ಎಲ್ಲನೂ ಹೊಡೆದಾಕುವಂಥ ಶಕ್ತಿ ಮೊಲೇಟಿ ಪೌಡರ್ಗೆ ಐತಿ ಅಂತ ಹೇಳಂದು ಹಂಗೆ 1/4 ಸ್ಪೂನು ಇಲ್ಲ ಒಂದು ಚಿಟಿಕೆ ಅಷ್ಟು ಇಲ್ಲಿ ಜಾಕಾಯಿ ಪೌಡರ್ನ ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ವೈಟ್ ಟರ್ಮರಿಕ್ ಅಂದರೆ ಬಿಳಿ ಅರ್ಶನ ಇಲ್ಲ ಅಂತ ತೊಗೊಂಡಿದ್ದೀನಿ. ಯಾವ ಅರ್ಶನ ಅಂತ ಹೇಳಿದ್ರೆ ನಾನು ಬೇಕಾದಷ್ಟು ವಿಡಿಯೋ ಹಾಕಿದ್ದೀನಿ. ಹಾಗೆ ಅದು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ತರಿಸ್ಕೋಬೋದು. ಅಲ್ಲಿ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ರೀತಿ ಮಾಡಿ ನನ್ನ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಹಸಿ ಹಾಲು ಮತ್ತು ಗ್ಲಿಸರಿನು ಇದನ್ನು ನೀವು ಪ್ರತಿದಿನ 2 ಸರ್ತಿ ಮಾಡಿದ್ರಂತೂ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಒಂದು ಹೊಳಪಾಗುತ್ತೆ ಅಂತ ಹೇಳಿದ್ರೆ ಬರೀ ನೀವು ಟ್ರೈ ಮಾಡಿ ನೋಡ್ರಿ. ಇದ್ರದ್ದು ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಗ್ಲಿಸರಿನು ಮತ್ತು ಹಸಿ ಹಾಲು, ಗ್ಲಿಸರಿನು ನಮ್ಮ ಸ್ಕಿನ್ನನ್ನು ಒಂದು ಮಾಯ್ಶ್ಚರ್ ಆಗಿಡೋದಕ್ಕೆ ಸಹಾಯ ಮಾಡ್ತೈತೆ. ಆಮೇಲೆ ಇದರಿಂದ ಹೊಳಪು ಸಹಿತ ಬರ್ತೈತೆ ನಮ್ಗೆ. ಅಷ್ಟೇ ಅಲ್ಲದೆ ಹಾಲು ಅಂತ ನಮ್ಮ ಸ್ಕಿನ್ನಿಗಂತೂ ಅಮೃತ ಅಂತ ಹೇಳ್ಬೋದು. ಹಾಲು, ಹಸಿ ಹಾಲು ಮತ್ತು ಗ್ಲಿಸರಿನಿಂದ ನಾನು ಚೆನ್ನಾಗಿ ಇದನ್ನ ಮಸಾಜ್ ಮಾಡ್ಕೊಂಡೆ. ಮುಖಾನ ಮಸಾಜ್ ಮಾಡ್ಕೊಂಡಾದ್ಮೇಲೆ ನೀವು ಬೇಕಿದ್ರೆ ಮುಖಾನ ತೊಳ್ಕೊಬೋದು. ಇಲ್ಲಾಂದ್ರೆ ಒಂದು ರೀತಿ ಈ ಟಿಶ್ಯೂ ಪೇಪರಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು. ಮಾಡ್ಕೊಂಡು ಆದಮೇಲೆ ನಾನು ಈ ಫೇಸ್ ಪ್ಯಾಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಒಂದು ಫೇಸ್ ಪ್ಯಾಕನ್ನು ಇಲ್ಲಿ ನಾನು ಹಾಕೊತಿದ್ದೀನಿ. ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ, ಇಲ್ಲಿ ವೈಟ್ ಟರ್ಮರಿಕಲ್ಲಿ ಬಹಳಷ್ಟು ಒಂದು ತರಿಯಾಗಿ ಭಾಳ ಇರ್ತದೆ. ಅದನ್ನು ನೀವು ಒಂದಲ್ಲ 2 ಸರ್ತಿ ನೀವು ಅದನ್ನ ಚೆನ್ನಾಗಿ ಸೋಸ್ಕೊಂಡು ಆದಮೇಲೆ ನೀವು ಫೇಸ್ ಪ್ಯಾಕನ್ನು ಹಾಕೋರಿ. ಮೊಲೇಟಿ ಪೌಡ್ರು ಅಷ್ಟೇ, ಅರ್ಶನಾನು ಅಷ್ಟೇ ಚೆನ್ನಾಗಿ ಒಂದು ಸ್ವಲ್ಪ ಸೋಸ್ಕೊಂಡು ಆದಮೇಲೆ ಮಿಕ್ಸ್ ಮಾಡ್ಕೋರಿ. ಈ ಒಂದು ಜಾಯ್ಕಾಯಿ ಅಂತೂ ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿರ್ತೀವಿ. ಪೂರ್ತಿಯಾಗಿ ಪೌಡ್ರ್ ಬೇಕು ಅಂತ ಅಂದ್ರೂ ನಿಮಗೆ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ಅದನ್ನು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲ ನಾವು ಮನೆಯಲ್ಲೇ ನಾವು ಮಾಡ್ಕೊತೀವಿ ಪೌಡರ್ನ ಅಂತ ಅಂದ್ರೆ ಹಂಗೂ ಮಾಡ್ಕೋಬಹುದು. ಪ್ಯಾಕ್ ಹಾಕಿರೋದು ಸೆಮಿ ಡ್ರೈ ಆಗೋವರೆಗೂ ಬಿಟ್ಟಿದ್ದೀನಿ. ಬಿಟ್ಟು ಆದ್ಮೇಲೆ ಸಾವಕಾಶವಾಗಿ ಎಷ್ಟು ಸಾವಕಾಶವಾಗುತ್ತೋ ಅಷ್ಟು ಸಾವಕಾಶವಾಗಿ ನೀವು ಮಸಾಜ್ ಮಾಡ್ಕೊಂಡು ಆದ್ಮೇಲೆ ಫೇಸ್ ಅನ್ನು ಜಾಕಾಯಿ ಒಳಗೆ ನಮ್ಮ ಸ್ಕಿನ್ ಅನ್ನ ಬ್ರೈಟ್ ಮಾಡುವಂತ ಶಕ್ತಿ, ಆಮೇಲೆ ನಮ್ಮ ಸ್ಕಿನ್ ಅಲ್ಲಿರುವಂತಹ ಬಂಗು ಕಪ್ಪು ಕಲೆನ ದೂರ ಮಾಡುವಂತ ಶಕ್ತಿ ಜಾಕಾಯಿಯಲ್ಲೂ ಸಹಿತ ಐತಿ. ಅದು ಸಹಿತ ನಮ್ಮ ಸ್ಕಿನ್ ಅನ್ನ ಹೊಳಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ವೈಟ್ ಟರ್ಮರಿಕ್ ಅಂತ ಏನಂತೀವಿ ಅದು ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡೋದಷ್ಟೇ ಅಲ್ಲದೆ ನಮ್ಮ ಸ್ಕಿನ್ ಅಲ್ಲಿರುವಂತಹ ಬಂಗು ಕಪ್ಪು ಕಲೆ ದೂರ ಮಾಡಿ ನಮ್ಮ ಸ್ಕಿನ್ ಅನ್ನ ಹೊಳಪಾಗಿಡೋದಕ್ಕೆ ಸಹಾಯ ಮಾಡ್ತೈತಿ. ಇಷ್ಟೆಲ್ಲ ಇರುವಂತ ಈ ಪ್ಯಾಕ್ ಅನ್ನ ಒಂದ್ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್. ಫೇಸ್ ಪ್ಯಾಕನ್ನು ಈ ಒಂದು ಫೇಸ್ ಪ್ಯಾಕನ್ನು ನೀವು ಪ್ರತಿದಿನನೂ ಹಾಕೋದಾದ್ರೆ ಪ್ರತಿದಿನನೂ ಹಾಕ್ರಿ. ಪ್ರತಿದಿನ ನಮಗೆ ಹಾಕಕ್ಕೆ ಆಗಲ್ಲ ಅಂತ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಹಾಕ್ರಿ. ನಾನೇನು ಫಸ್ಟಿಗೇನೋ ಹಸಿ ಹಾಲು ಮತ್ತು ಗ್ಲಿಸರಿನನ್ನು ನಾನು ನಿಮ್ಗೆ ಫೇಸ್ ಕ್ಲೀನ್ ಮಾಡ್ಕೊಳಕ್ಕೆ ಹೇಳಿದ್ನಲ್ಲ, ಅದನ್ನು ಮಾತ್ರ ತಪ್ಪದೇನೆ ಪ್ರತಿದಿನ 2 ಸರ್ತಿ ನೀವು ಮಾಡಿದ್ರೆ ಸಾಕು. ಬೆಳಿಗ್ಗೆ ಸ್ನಾನ ಮಾಡೋಕೆ ಮುಂಚೆ ಮಾಡ್ರಿ, ನಂತರ ನೀವು ಸೋಪ್ ವಾಶ್ ಮಾಡ್ಕೊಂಡ್ರು ನಡೀತೈತಿ, ಏನು ತೊಂದರೆ ಇಲ್ಲ. ರಾತ್ರಿ ಮಲಗೋಕ್ಕೂ ಮೊದಲು ಒಂದ್ಸರ್ತಿ ಈ ಒಂದು ಗ್ಲಿಸರಿನು ಮತ್ತು ಹಸಿ ಹಾಲಿಂದ ನೀವು ಸ್ವಲ್ಪ ಮಸಾಜ್ ಮಾಡಿಕೊಂಡು ನಂತರ ಫೇಸ್ ವಾಶನ್ನು ಮಾಡಿಕೊಂಡು ನೀವೇನು ನಿಮ್ಮ ಸ್ಕಿನ್ ಕೇರ್ ಏನೈತಿ, ನೀವು ಒಂದು ಮಾಯ್ಶ್ಚರೈಸರ್ ಹಚ್ತಿರೋ, ಕುಂಕುಮಾದಿ ಆಯಿಲ್ ಹಚ್ತಿರೋ, ಇಲ್ಲ ನಾನು ಕಳಿಸಿರುವಂಥ ಪಿಗ್ಮೆಂಟೇಷನ್ ಆಯಿಲ್ ಹಚ್ಕೊಂಡು ರಾತ್ರಿ ನಮ್ಮ ಸ್ಕಿನ್ ರಿಪೇರ್ ಆಗ್ತಿರ್ತದೆ. ಅದಕ್ಕೋಸ್ಕರ ನಮ್ಗೆ ಒಳ್ಳೆ ರಿಸಲ್ಟ್ ಬರ್ತೈತಿ. ರಾತ್ರಿ ಒಂದು ಟೈಮು, ಬೆಳಗ್ಗೆ ಒಂದು ಟೈಮು ಹಸಿ ಹಾಲು ಮತ್ತು ಗ್ಲಿಸರಿನಿಂದ ಮಸಾಜ್ ಮಾಡ್ಕೊರಿ. ನೆಕ್ಸ್ಟು ಈ ಫೇಸ್ ಪ್ಯಾಕನ್ನು ಪ್ರತಿದಿನ ನಿಮ್ಗೆ ಹಾಕೋಕ್ಕಾದ್ರೆ ಪ್ರತಿದಿನ ಹಾಕಿದ್ರೆ ಒಳ್ಳೇದು. ಹಾಕಕ್ಕೆ ಆಗಲ್ಲ ಅಂತ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಈ ಫೇಸ್ ಪ್ಯಾಕನ್ನು ಹಾಕ್ರಿ. ನಿಮಗೆ ಇಷ್ಟು ಚೆನ್ನಾಗಿರುವಂಥ ರಿಸಲ್ಟ್ ಬರ್ತೈತಿ ಅಂತ ಅಂತಂದ್ರೆ 100 ಅಲ್ಲ 200% ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂತಂದ್ರೆ ಈ ಮೊಲೇಟಿ ಪೌಡರ್ ಬಗ್ಗೆ ನನಗೆ ಅಷ್ಟೊಂದು ನಂಬಿಕೆ ಐತಿ. ಅಷ್ಟೇ ಇವನ್ ವೈಟ್ ಟರ್ಮರಿಕ್ ಅಂತಿರಲ್ಲ, ಅದು ಸಹಿತ ನಮ್ಮ ಸ್ಕಿನ್ ಇರುವಂಥ ಕಲೆನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಈಗ ನಾವು ಮನೆಯಲ್ಲಿರುವಂಥ ಅರ್ಶನ ನಮ್ಗೆ ಆಗಿ ಬರಲ್ಲ, ಕಸ್ತೂರಿ ಅರ್ಶನ ಆಗಿ ಬರಲ್ಲ ಅಂದ್ರೆ ಈ ಒಂದು ಅರ್ಶನ ಪಾಕಿನ ತಂದಿಟ್ಟುಕೊಂಡು ನೀವು ಆ ಜಾಗದಲ್ಲಿ ಇದನ್ನು ಹಾಕಿ ನೀವು ಹಚ್ಕೋಬಹುದು. ಜಾಕಾಯಿನೂ ಸಹಿತ ನಾವು ತೇದು ಹಚ್ಕೊಂಡ್ರು ಸಹಿತ ನಮ್ಮ ಸ್ಕಿನ್ಗೆ ಒಳ್ಳೆ ಒಂದು ರಿಸಲ್ಟ್ ಬರ್ತೈತಿ. ಅದನ್ನು ಚೂರು ಅದನ್ನು ಇದರೊಳಗೆ ಆ್ಯಡ್ ಮಾಡ್ಕೊರಿ. ಈ 3 ಇಂಗ್ರೀಡಿಯೆಂಟ್ ಜೊತೆಗೆ ನಾವು ಮೊಸರನ್ನ ಹಾಕೊಂಡಾಗ ಮೊಸರು ನಮ್ಮ ಸ್ಕಿನ್ನನ್ನು ಟ್ಯಾನನ್ನು ಕಳೆಯೋದಕ್ಕೆ ಸಹಾಯ ಮಾಡ್ತೈತಿ. ಆಮೇಲೆ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುವಂಥ ಕೆಲಸ ಈ ಮೊಸರು ಮಾಡುತ್ತೆ. ಅದಕ್ಕೋಸ್ಕರ ಇಷ್ಟನ್ನು ಹಾಕೊಂಡು ನೀವು ಫೇಸ್ ಪ್ಯಾಕನ್ನು ಹಾಕೊಡಿ. ಸ್ವಲ್ಪ ದಿನ ಆದಮೇಲೆ ಇದ್ರದ್ದು ಎಷ್ಟು ನಿಮಗೆ ಚೆನ್ನಾಗಿ ರಿಸಲ್ಟ್ ಸ್ವಲ್ಪನಾದರೂ ಸ್ವಲ್ಪ ನಿಮಗೆ ಇದ್ರದ್ದು ರಿಸಲ್ಟ್ ಬರ್ತಾ ಐತಿ ಅಂತಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆದರೆ ನಾನು ಹೇಳಿದ ರೀತಿ ನೀವು ಫೇಸ್ ಪ್ಯಾಕನ್ನು ಹಾಕಿದಾಗ ಮಾತ್ರ. ಆಮೇಲೆ ನಾನು ಏನೆಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನೋ ಅದನ್ನು ನಾನು ಟ್ಯಾಗ್ ಮಾಡಿರ್ತೀನಿ. ಅಲ್ಲಿಂದ ನೀವು ತರಿಸ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಳ್ಳೆ ಒಂದು ಪ್ರಾಡಕ್ಟನ್ನು ತರಿಸ್ಕೊಂಡಿರ್ತೀನಿ, ಅದನ್ನು ಹಾಕಿರ್ತೀನಿ. ಅಲ್ಲಿಂದ ನೀವು ತೊಗೋಬೋದು. ಅದು ಮತ್ತೆ ಇನ್ನೊಂದು ಹೇಳ್ತೀನಿ, ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಾನು ತರಿಸಿ ಯೂಸ್ ಮಾಡಿರುವಂಥ ಒಂದು ಪ್ರಾಡಕ್ಟ್ಸ್ಗಳನ್ನ ನಾನು ಅಲ್ಲಿ ಹಾಕ್ತೀನಿ. ನೀವು ಬೇಕಿದ್ರೆ ಅಲ್ಲಿಂದ ತರಿಸ್ಕೋಬೋದು. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊಟ್ಟಿದ್ದೀನಿ. ಫೇಸ್ ಪ್ಯಾಕನ್ನು ಹಾಕೋರಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೆಂಗೆ ಬಂದಿತ್ತು ಅಂತ ಹೇಳೋದು. ಹಂಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯಕೋಬೇಡ್ರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.